ವೆಲ್ಕಮ್ ಟು ಹಾರ್ಜಿ ಟಿವಿ ಕನ್ನಡ ಚಾನೆಲ್. ನಾವಿವತ್ತು ಈ ವಿಡಿಯೋದಲ್ಲಿ LIC ಜೀವನ್ ಪ್ರಗತಿ ಪಾಲಿಸಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಈ LIC ಜೀವನ್ ಪ್ರಗತಿ ಪಾಲಿಸಿನ ಪರ್ಚೇಸ್ ಮಾಡಬೇಕಂದ್ರೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡುವುದಾದರೆ ಮೊದಲು ಏಜ್ ಲಿಮಿಟು ಮಿನಿಮಮ್ 12 ವರ್ಷ, ಮ್ಯಾಕ್ಸಿಮಮ್ 45 ವರ್ಷದ ಒಳಗಿರುವಂತಹ ವ್ಯಕ್ತಿಗಳು ಈ ಪಾಲಿಸಿನ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಪಾಲಿಸಿ ಟರ್ಮ್ ಮಿನಿಮಮ್ 12 ವರ್ಷ, ಮ್ಯಾಕ್ಸಿಮಮ್ 20 ವರ್ಷ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಏಜ್ ಅಟ್ ಮೆಚುರಿಟಿ 65 ವರ್ಷ. ನೆಕ್ಸ್ಟ್ ಸಮ್ ಅಶ್ಯೂರ್ಡ್ ಅಂದ್ರೆ ಮಿನಿಮಮ್ 1,50,000 ರೂಪಾಯಿ, ಮ್ಯಾಕ್ಸಿಮಮ್ ನೋ ಲಿಮಿಟ್. ನೋ ಲಿಮಿಟ್ ಅಂದ್ರೆ ನೀವು ಎಷ್ಟು ಲಕ್ಷಕ್ಕಾದ್ರೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಬಹುದು. ಮಿನಿಮಮ್ ಆದ್ರೆ 1,50,000 ರೂಪಾಯಿ. ನೆಕ್ಸ್ಟ್ ಪ್ರೀಮಿಯಂ ಪೇಯಿಂಗ್ ಮೋಡ್ ಅಂದ್ರೆ ನೀವು ಇಯರ್ಲಿ ಅಥವಾ ಹಾಫ್ ಇಯರ್ಲಿ ಅಥವಾ ಕ್ವಾರ್ಟರ್ಲಿ ಅಥವಾ ಮಂತ್ಲಿ ಆದ್ರೂ ಪ್ರೀಮಿಯಂನ ಕಟ್ಟಬಹುದು. ನೆಕ್ಸ್ಟ್ ಪ್ಲಾನ್ ಬೆನಿಫಿಟ್, ಮೆಚುರಿಟಿ ಬೆನಿಫಿಟ್, ಡೆತ್ ಬೆನಿಫಿಟ್, ರೈಡರ್ ಬೆನಿಫಿಟ್ ಬಗ್ಗೆ ನೋಡೋಣ. ಒಂದು ಎಕ್ಸಾಂಪಲ್ ನೋಡೋಣ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ ಆಯ್ತಾ. ಫಾರ್ ಎಕ್ಸಾಂಪಲ್, ಎ ಎನ್ನುವ ವ್ಯಕ್ತಿ ಅವರ ಏಜ್ 25 ವರ್ಷ. ಅವರು 10 ಲಕ್ಷದ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ. ಅವರು ಪಾಲಿಸಿ ಟರ್ಮ್ನ 20 ವರ್ಷ ಇಟ್ಕೊಂಡಿದ್ದಾರೆ. ಪ್ರೀಮಿಯಂ ಬಂದ್ಬಿಟ್ಟು ಇಯರ್ಲಿ ಫಸ್ಟ್ ಇಯರ್ 49,899 ರೂಪಾಯಿ ಕಟ್ಟಬೇಕು. ಸೆಕೆಂಡ್ ಇಯರ್ 48,824 ರೂಪಾಯಿ ಕಟ್ಟಬೇಕು. ಅಥವಾ ಹಾಫ್ ಇಯರ್ಲಿ ಕಟ್ಟುವುದಾದರೆ 29,000 ಚಿಲ್ಲರೆ ಕಟ್ಟಬೇಕು. ಅಥವಾ ಕ್ವಾರ್ಟರ್ಲಿ ಕಟ್ಟುವುದಾದರೆ 14,000 ಚಿಲ್ಲರೆ ಕಟ್ಟಬೇಕು. ಅಥವಾ ಮಂತ್ಲಿ ಕಟ್ಟಬೇಕಂದ್ರೆ 4,000 ಚಿಲ್ಲರೆ ಕಟ್ಟಬೇಕು. ಮೊದಲು ಮೆಚುರಿಟಿ ಬೆನಿಫಿಟ್ ನೋಡೋಣ. ನೋಡಿ, ಈ ವ್ಯಕ್ತಿ ಏಜ್ 25 ವರ್ಷ. ಅವರು 10 ಲಕ್ಷದ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಅವರು ಪಾಲಿಸಿ ಟರ್ಮ್ನ 20 ವರ್ಷಕ್ಕೆ ಇಟ್ಕೊಂಡಿದ್ದಾರೆ. ಆಗ ಅವರ ಏಜ್ ಎಷ್ಟಾಗುತ್ತೆ ಅಂದ್ರೆ 45 ವರ್ಷ ಆಗುತ್ತೆ. ಆಗ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆಗ ಮೆಚುರಿಟಿ ಬೆನಿಫಿಟ್ ಎಷ್ಟು ಬರುತ್ತೆ ಅಂದ್ರೆ ಸಮ್ ಅಶ್ಯೂರ್ಡ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ ಟೋಟಲಿ 18,70,000 ರೂಪಾಯಿ ಬರುತ್ತೆ. ಆ ವ್ಯಕ್ತಿ ಎಷ್ಟು ಪೇ ಮಾಡಿದ್ದಾರೆ ಅಂದ್ರೆ 9,77,555 ರೂಪಾಯಿ ಪೇ ಮಾಡಿದ್ದಾರೆ. ಅವರಿಗೆ ಬಂದಿರೋದು 18,70,000 ರೂಪಾಯಿ. ಇದು ಮೆಚುರಿಟಿ ಬೆನಿಫಿಟ್. ನೆಕ್ಸ್ಟ್ ಡೆತ್ ಬೆನಿಫಿಟ್ ನೋಡೋಣ. ನೋಡಿ, ಈ ಪಾಲಿಸಿಲಿ ಮೆಚುರಿಟಿ ಬೆನಿಫಿಟ್ಗಿನ್ನ ಡೆತ್ ಬೆನಿಫಿಟ್ ಜಾಸ್ತಿ ಬರೋದು. ನೋಡಿ, ಈ ಪಾಲಿಸಿ ಪರ್ಚೇಸ್ ಮಾಡಿರುವಂತಹ ಪಾಲಿಸಿ ಹೋಲ್ಡರು 5 ವರ್ಷದ ಒಳಗಡೆ ಏನಾದರೂ ಡೆತ್ ಆದ್ರೆ ಆಗ ಅವರಿಗೆ 100% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ 10 ಲಕ್ಷದ ಪಾಲಿಸಿ ತಗೊಂಡ್ರೆ 100% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ 10 ಲಕ್ಷ ರೂಪಾಯಿ ಬರುತ್ತೆ ಅವರ ನಾಮಿನಿಗೆ. ಅಥವಾ 6 ವರ್ಷದಿಂದ 10 ವರ್ಷದ ಒಳಗಡೆ ಏನಾದರೂ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಆಗ 125% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ 12,50,000 ರೂಪಾಯಿ ಬರುತ್ತೆ. ಅಥವಾ 11ನೇ ವರ್ಷದಿಂದ 15ನೇ ವರ್ಷದ ಒಳಗಡೆ ಏನಾದರೂ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಆಗ 150% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ 15 ಲಕ್ಷ ರೂಪಾಯಿ ಬರುತ್ತೆ. ಅಥವಾ 16ನೇ ವರ್ಷದಿಂದ 20ನೇ ವರ್ಷದ ಒಳಗಡೆ ಏನಾದರೂ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಆಗ 200% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ ಡಬಲ್ ಬರುತ್ತೆ, 20 ಲಕ್ಷ ರೂಪಾಯಿ ಬರುತ್ತೆ. ನೋಡಿ, ನಾವು ತಗೊಂಡಿರುವಂತಹ ಎಕ್ಸಾಂಪಲ್ ಅಲ್ಲಿ ಆ ವ್ಯಕ್ತಿ 20 ವರ್ಷ ಪಾಲಿಸಿ ಟರ್ಮ್ ಇಟ್ಕೊಂಡಿದ್ದಾರೆ. ಬೈ ಚಾನ್ಸ್ ಅವರು 15ನೇ ವರ್ಷದಲ್ಲಿ ಏನಾದರೂ ಡೆತ್ ಆದ್ರೆ ಆಗ ಎಷ್ಟು ದುಡ್ಡು ಬರುತ್ತೆ ಅಂದ್ರೆ 150 ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ 15 ಲಕ್ಷ ರೂಪಾಯಿ ಪ್ಲಸ್ ಬೋನಸ್ ಬಂದ್ಬಿಟ್ಟು 6 ಲಕ್ಷ ರೂಪಾಯಿ ಬರುತ್ತೆ. ಟೋಟಲಿ ಅವರ ನಾಮಿನಿಗೆ 21 ಲಕ್ಷ ರೂಪಾಯಿ ಬರುತ್ತೆ. ಓಕೆ, ಅವರು 15ನೇ ವರ್ಷದಲ್ಲಿ ಏನಾದರೂ ಡೆತ್ ಆದ್ರೆ ಇದು ನ್ಯಾಚುರಲ್ ಡೆತ್. ಅಥವಾ ಆ ವ್ಯಕ್ತಿ ಏನಾದರೂ 17ನೇ ವರ್ಷದಲ್ಲಿ ಡೆತ್ ಆದ್ರೆ ಎಷ್ಟು ಬರುತ್ತೆ ಅಂದ್ರೆ ಆಗ ಡಬಲ್ ಆಗುತ್ತೆ, 200% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ 20 ಲಕ್ಷ ರೂಪಾಯಿ ಬರುತ್ತೆ. 10 ಲಕ್ಷ ರೂಪಾಯಿ ಪಾಲಿಸಿ ತಗೊಂಡ್ರೆ 20 ಲಕ್ಷ ರೂಪಾಯಿ ಬರುತ್ತೆ. ಪ್ಲಸ್ ಬೋನಸ್ ಅದೊಂದು 6,80,000 ರೂಪಾಯಿ ಬರುತ್ತೆ. ಟೋಟಲಿ 26,80,000 ರೂಪಾಯಿ ಅವ್ರ ನಾಮಿನಿಗೆ ಬರುತ್ತೆ. ನೋಡಿ, ಇದರಲ್ಲಿ ಮೆಚುರಿಟಿ ಬೆನಿಫಿಟ್ಗಿನ ಡೆತ್ ಬೆನಿಫಿಟ್ ಜಾಸ್ತಿ ಬಂದಿದೆ. ಓಕೆನಾ. ನೆಕ್ಸ್ಟ್ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ನೋಡೋಣ. ನೋಡಿ, ಈ ವ್ಯಕ್ತಿ ಏಜ್ 25 ವರ್ಷ. ಇವರು 10 ಲಕ್ಷದ ಪಾಲಿಸಿ ತಗೊಂಡಿದ್ದಾರೆ. ಪಾಲಿಸಿ ಟರ್ಮ್ನ 20 ವರ್ಷಕ್ಕೆ ಇಟ್ಕೊಂಡಿದ್ದಾರೆ. ಅವ್ರಿಗೆ 10ನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದಾರೆ. ಹಾಗೇನ್ ಬೆನಿಫಿಟ್ ಬರುತ್ತೆ ಅಂದ್ರೆ ಸಮ್ ಅಶ್ಯೂರ್ಡ್ ಪ್ಲಸ್ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಪ್ಲಸ್ ಬೋನಸ್ ಬರುತ್ತೆ. ಸಮ್ ಅಶ್ಯೂರ್ಡ್ ಅಂದ್ರೆ ಇವ್ರು 10 ಲಕ್ಷದ ಪಾಲಿಸಿ ತಗೊಂಡಿದ್ರಲ್ಲ ಅದು ಪ್ಲಸ್ 125% ಆಫ್ ಸಮ್ ಅಶ್ಯೂರ್ಡ್ ಎಷ್ಟು ಬರುತ್ತೆ, ಅವಾಗ ಟೋಟಲಿ 12,50,000 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದಾರಲ್ವಾ, ಹಾಗಾಗಿ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಬಂದ್ಬಿಟ್ಟು ಅದೊಂದು 10 ಲಕ್ಷ ರೂಪಾಯಿ ಬರುತ್ತೆ. ನೆಕ್ಸ್ಟ್ ಬೋನಸ್ ಬಂದ್ಬಿಟ್ಟು ಅದೊಂದು 4 ಲಕ್ಷ ರೂಪಾಯಿ ಬರುತ್ತೆ. ಆಗ ಟೋಟಲಿ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಎಷ್ಟು ಬರುತ್ತೆ ಅಂದ್ರೆ 26,50,000 ರೂಪಾಯಿ ಬರುತ್ತೆ.
ಆ ವ್ಯಕ್ತಿ ಎಷ್ಟು ಪ್ರೀಮಿಯಂ ಪೇ ಮಾಡಿದ್ದಾರೆ 10 ವರ್ಷದವರೆಗೂ ಅಂದರೆ 4,88,240 ರೂಪಾಯಿ ಪೇ ಮಾಡಿದ್ದಾರೆ. ಅವ್ರಿಗೆ ಬಂದಿರೋದು ಎಷ್ಟು? 26,50,000 ರೂಪಾಯಿ ಬಂದಿದೆ. ಇದು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್. ನೆಕ್ಸ್ಟ್ ಇನ್ನೊಂದು ನೋಡೋಣ. ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಅಂದರೆ ಪಾಲಿಸಿ ತಗೊಂಡಿರುವಂತಹ ಪಾಲಿಸಿ ಹೋಲ್ಡರ್ಗೆ ಕೈ ಕಾಲು ಹೋಗಿದೆ, ಅವ್ರಿಗೆ ಯಾವುದೇ ಥರದ ಕೆಲಸ ಮಾಡೋಕ್ಕಾಗಲ್ಲ, ಜಸ್ಟ್ ಪ್ರಾಣ ಮಾತ್ರ ಇದೆ. ಆಗಿದ್ದಾಗ ಈ ಪಾಲಿಸಿ ತಗೊಂಡಿದ್ರೆ ಏನು ಉಪಯೋಗ ಆಗುತ್ತೆ ಅನ್ನೋದು ನೋಡೋಣ. ನೋಡಿ, ಪಾಲಿಸಿನ ಅವರು 10 ಲಕ್ಷಕ್ಕೆ ತಗೊಂಡಿದ್ದಾರೆ, ಪಾಲಿಸಿ ಟರ್ಮ್ನ 20 ವರ್ಷ ಇಟ್ಕೊಂಡಿದ್ದಾರೆ. ಇನ್ ಕೇಸ್ ಅವ್ರು 4ನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿದ್ದಾರೆ ಅಂದರೆ ಕೈಕಾಲು ಆಗಿದೆ, ಅವ್ರದ್ದು ಯಾವುದೇ ಥರದ ಕೆಲಸ ಮಾಡೋಕ್ಕಾಗಲ್ಲ. ಆಗ ಏನು ಬರುತ್ತೆ ಅಂದರೆ 10% ಆಫ್ ಸಮ್ಮರ್ ಶುಡ್ ಅಂದರೆ ಇವ್ರು 10 ಲಕ್ಷ ಪಾಲಿಸಿ ತಗೊಂಡಿದ್ದಾರೆ ಅಲ್ವಾ, 10% ಅಂದರೆ 1 ಲ್ಯಾಕ್ ರುಪೀಸ್ ಬರುತ್ತೆ. ಇದೇ ಥರ ಅವರು 10 ವರ್ಷದವರೆಗೂ 1 ಲ್ಯಾಕ್ ಅಂತ LIC ಅವರು ಪೇ ಮಾಡ್ತಾರೆ. ಅದೊಂದು 10 ಲಕ್ಷ ರೂಪಾಯಿ ಬರುತ್ತೆ. ನೆಕ್ಸ್ಟ್ ಇನ್ ರಿಮೈನಿಂಗ್ ಇಯರ್ ಪ್ರೀಮಿಯಂ ಕಟ್ಟಬೇಕಲ್ಲ, ಅದು ಕೂಡ LICನೇ ಕಟ್ಟುತ್ತೆ. ಅದೊಂದು 7,81,184 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಈ ಪಾಲಿಸಿ ಟರ್ಮ್ ಬಂದ್ಬಿಟ್ಟು 20 ವರ್ಷ ಅಲ್ವಾ, ಅಲ್ಲಿವರೆಗೂ ಇನ್ನೂ ಆ ಪಾಲಿಸಿ ಹೋಲ್ಡರ್ ಬದುಕಿದ್ದಾರೆ ಅಂದರೆ ಆಗ ಮೆಚುರಿಟಿ ಬೆನಿಫಿಟ್ ಕೂಡ ಬರುತ್ತೆ. ಅದೊಂದು 18,70,000 ರೂಪಾಯಿ ಬರುತ್ತೆ. ಆಗ ಟೋಟಲಿ ಎಷ್ಟು ಬರುತ್ತೆ? ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಬೆನಿಫಿಟ್ ಬಂದು 36,51,184 ರೂಪಾಯಿ ಬರುತ್ತೆ. ಆ ವ್ಯಕ್ತಿ ಎಷ್ಟು ಪೇ ಮಾಡಿದ್ದಾರೆ ಅಂದರೆ 1,95,296 ರೂಪಾಯಿ ಪ್ರೀಮಿಯಂ ಕಟ್ಟಿರೋದವರು. ಅವ್ರಿಗೆ ಬಂದಿರೋದು ಎಷ್ಟು? 36,51,184 ರೂಪಾಯಿ ಬಂದಿದೆ. ಇದು ಆಕ್ಸಿಡೆಂಟಲ್ ಡಿಸೆಬಿಲಿಟಿ. ನೆಕ್ಸ್ಟ್ ಈ ಪಾಲಿಸಿ ಪರ್ಚೇಸ್ ಮಾಡಿದ್ಮೇಲೆ ಆಫ್ಟರ್ 3 ಇಯರ್ಸ್ ಆದ್ಮೇಲೆ ನೀವು ಲೋನ್ಗೆ ಅಪ್ಲೈ ಮಾಡಬಹುದು. ಅಂದ್ರೆ ಈ 3 ಇಯರ್ಸ್ ಕರೆಕ್ಟಾಗಿ ಪ್ರೀಮಿಯಂ ಕಟ್ಟಿರ್ಬೇಕು, ಆಗಿದ್ರೆ ಮಾತ್ರ ನಿಮ್ಗೆ ಲೋನ್ ಸಿಗುತ್ತೆ. ನೆಕ್ಸ್ಟ್ ಪಾಲಿಸಿ ತಗೊಂಡಿರ್ತೀರಾ, ಸ್ವಲ್ಪ ದಿನ ಕಟ್ಟಿರ್ತೀರಾ, ಆಮೇಲೆ ಕಟ್ಟಿರಲ್ಲ ಏನೋ ಪ್ರಾಬ್ಲಮ್ ಆಗಿ, ಆಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಪೆನಾಲ್ಟಿ ಪೇ ಮಾಡಿಬಿಟ್ಟು ನೀವು ಪಾಲಿಸಿನ ಕಂಟಿನ್ಯೂ ಮಾಡ್ಕೊಬಹುದು. ನೆಕ್ಸ್ಟ್ ಸರೆಂಡರ್ ವ್ಯಾಲ್ಯೂ ಅಂದ್ರೆ ನೀವು ಪಾಲಿಸಿ ಬೇಡ, ನನಗೆ ಇದು ಕ್ಲೋಸ್ ಮಾಡ್ತೀನಿ, ನನ್ನ ದುಡ್ಡು ನನಗೆ ವಾಪಸ್ ಬೇಕು ಅಂದ್ಕೊಂಡ್ರೆ ಆಫ್ಟರ್ 3 ಇಯರ್ಸ್ ಆದ್ಮೇಲೆ ನೀವು ಪಾಲಿಸಿನ ಸರೆಂಡರ್ ಮಾಡಿ ನೀವು ಕಟ್ಟಿರುವಂತಹ ದುಡ್ಡನ್ನ ವಾಪಸ್ ತಗೊಬಹುದು. ನೆಕ್ಸ್ಟ್ ನೀವು ಮಾಡುವಂತಹ ಪ್ರೀಮಿಯಂಗೆ ಟ್ಯಾಕ್ಸ್ ರಿಬೇಟ್ ಅಂಡರ್ ಸೆಕ್ಷನ್ 80C ಅಲ್ಲಿ ತೋರಿಸ್ಕೊಬಹುದು. ನೆಕ್ಸ್ಟ್ ಸರ್ವೈವಲ್ ಬೆನಿಫಿಟ್ಸ್, ಮೆಚುರಿಟಿ ಬೆನಿಫಿಟ್ಸ್, ಡೆತ್ ಕ್ಲೈಮ್ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಲಂಸಮ್ ಆಗಿ ಬಿಗ್ ಅಮೌಂಟ್ ಬರುತ್ತಲ್ವಾ, ಅವಾಗಲೂ ಕೂಡ ನಿಮ್ಗೆ ಯಾವುದೇ ತರದ್ದು ಟ್ಯಾಕ್ಸ್ ಬೀಳಲ್ಲ. ಅದು ಅಂಡರ್ ಸೆಕ್ಷನ್ 1010D ಅಲ್ಲಿ ತೋರಿಸ್ಕೊಬಹುದು. ಓಕೆ ಫ್ರೆಂಡ್ಸ್, LIC ಜೀವನ್ ಪ್ರಗತಿ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ? ಇದರಲ್ಲಿ ಮೆಚುರಿಟಿ ಟೈಮಲ್ಲಿ ಕಮ್ಮಿ ಬರುತ್ತೆ, ಬಟ್ ಡೆತ್ ಬೆನಿಫಿಟ್, ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಬರುತ್ತೆ. ಓಕೆ, ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಆಯ್ತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.